ಇನ್ನೊಂದು ಒಂದು ಫಿಲ್ಮ್ ಸ್ಟೈಲಲ್ಲಿ ಒಂದಷ್ಟು ಘಟನೆ ನಡೆದಿರುವಂಥದ್ದು ನೋಡಿ. ರಾಜಾಹುಲಿ ಸಿನಿಮಾ ಕಥೆಯನ್ನೇ ಮೀರಿಸುವಂಥ ಸ್ಟೋರಿ ಇದು ರಾಯಚೂರಿನಿಂದ ವರದಿಯಾಗಿದೆ. ಅದೇ ರೀತಿ ಸಿನಿಮಾದಲ್ಲಿ ಏನು ಹೊಡೆದಾಟ ಮಾಡ್ತಾರಲ್ಲ, ಇಲ್ಲಿ ಸ್ನೇಹಿತನನ್ನೇ ಕೊಂದು ಹಾಕಿದ್ದಾರೆ. ಈ ರಾಜಾಹುಲಿ ಸಿನಿಮಾದಲ್ಲಿ ಏನು ಸ್ನೇಹಿತನ ಕರ್ಕೊಂಡು ಹೋಗಿ ಕೊಲೆ ಮಾಡ್ತಾರಲ್ಲ, ಆ ಥರದ್ದೇ ಒಂದು ಘಟನೆ ಇದು. 6 ಮಂದಿ ವಿರುದ್ಧ ಈಗ ಸಿರ್ವಾರ ಠಾಣೆಯಲ್ಲಿ FIR ದಾಖಲಾಗಿತ್ತು. ರಾಯಚೂರು ಜಿಲ್ಲೆ ಸಿರ್ವಾರ ಪೊಲೀಸರು ಈಗ 3 ಜನರನ್ನು ಬಂಧಿಸಿದ್ದಾರೆ. ಒಬ್ಬಳೇ ಹುಡುಗಿಯನ್ನ ಇಬ್ರು ಪ್ರೀತಿಸ್ತಾ ಇದ್ರಂತೆ. ಅವರಿಬ್ರು ಕೂಡ ಫ್ರೆಂಡ್ಸೇ, ಸೊ ಬಾಲ್ಯ ಸ್ನೇಹಿತರು ಬೇರೆ. ಅವರಿಬ್ರು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ರು ಅಂತೇಳಿ ಮತ್ತೆ ಜಗಳ ಆಗಿ ಒಬ್ರನ್ನ ಹೊಡೆದಾಕಿದ್ದಾರೆ. ಸಮೀರ್ ಮತ್ತು A1 ರಮೇಶ್. ನವೆಂಬರ್ 26ರ ಸಂಜೆ ಸಮೀರ್ನನ್ನ ಬಾ ಮಾತಾಡೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದ ರಮೇಶ್. ಈ ಟೈಮಲ್ಲಿ ಸಮೀರ್ನನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ ರಮೇಶ್ ಮತ್ತು ಸಹಚರರು ಅನ್ನುವಂಥ ಒಂದು ಆರೋಪ. ಸೊ ಹಾಗಾಗಿ ಈಗ A1 ರಮೇಶ್, A2 ರಾಘವೇಂದ್ರ, A3 ಸುರೇಶ್ 3 ಜನರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಸೇಮ್ ರಾಜಾಹುಲಿ ಸಿನಿಮಾದಲ್ಲೂ ಕೂಡ ಇದೇ ಥರದ ಒಂದು ಕತೆ. ಇಬ್ರು ಫ್ರೆಂಡ್ಸ್, ಹರ್ಷ ಮತ್ತು ಯಶ್. ಸೊ ಫ್ರೆಂಡ್ಸ್ ಇರ್ತಾರೆ, ಒಂದು ಹುಡುಗಿನ ಪ್ರೀತಿಸ್ತಾರೆ. ಸೊ ಒಬ್ಬನ ಕರ್ಕೊಂಡು ಹೋಗಿ ಕೊಲೆ ಮಾಡೋದಕ್ಕೆ ಅಂತೇಳಿ ಪ್ರಯತ್ನ ಪಡ್ತಾರೆ. ಅದಾದ ನಂತರ ಯಶ್ ಫೈಟ್ ಮಾಡ್ತಾರೆ. ಇದೆಲ್ಲವೂ ಕೂಡ ಸಿನಿಮಾದಲ್ಲಿ ಫೈಟ್ ಆಗಿಲ್ಲ, ಇಲ್ಲಿ ಕೊಲೆ ಆಗೋಗಿದೆ. ಸಮೀರ್ ಎಂಬ ಆತ ಹಾಗೆ ರಮೇಶ್ ಇಬ್ರು ಕೂಡ ಒಂದೇ ಹುಡುಗಿಯನ್ನು ಪ್ರೀತಿಸ್ತಾರೆ. ಇಲ್ಲಿ ಗಮನಿಸಬೇಕಾದಂತ ಇಬ್ರು ಬಾಲ್ಯ ಸ್ನೇಹಿತರು. ಅಂದ್ರೆ ಸೇಮ್ ಸಿನಿಮಾದಲ್ಲಿ ಯಾವ ರೀತಿ ಆಗಿತ್ತು, ಇಬ್ರು ಕೂಡ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತಾರೆ. ಇಬ್ರು ಮಾತಾಡಬೇಕು ಅಂತ ಕರ್ಕೊಂಡು ಹೋಗಿರ್ತಾನೆ. ಅಂದ್ರೆ ಬಾಲ್ಯ ಸ್ನೇಹಿತ ಅಲ್ವಾ, ಇನ್ನೇನು ಮಾತಾಡ್ತಾನೆ ಅಂತ ಆತನು ಕೂಡ ಹೋಗಿರ್ತಾನೆ. ಇನ್ನು ಕೊಲೆಗೆ ಕಾರಣ ಮೊಹರಂ ಗಲಾಟೆ ಅಂತ ದಾಖಲಾಗಿದ್ದಂಥ ದೂರು. 6 ಆರೋಪಿಗಳ ವಿರುದ್ಧ FIR ದಾಖಲಾಗಿರುತ್ತೆ. 3 ಅರೆಸ್ಟ್ ಆಗಿದ್ದಾರೆ. ಸದ್ಯಕ್ಕೆ ರಾಯಚೂರು ಜಿಲ್ಲೆಯ ಮಾಚನೂರು ಗ್ರಾಮದಲ್ಲಿ ನಡೆದಿದ್ದಂಥ ಕೊಲೆ ಇದು. ಪೊಲೀಸರ ತನಿಖೆ ವೇಳೆ ಕೊಲೆಯ ಅಸಲಿ ಕಹಾನಿ ಬಯಲಾಗಿದೆ. ಒಂದೇ ಹುಡುಗಿ ವಿಚಾರಕ್ಕೆ ಕೊಲೆ ನಡೆದಿದೆ ಅನ್ನೋದು ಬಯಲಾಗಿದೆ. ಬಟ್ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಮೊಹರಂ ಸಂದರ್ಭದಲ್ಲಿ ಗಲಾಟೆ ಆಗಿತ್ತಲ್ಲ, ಆ ವಿಚಾರಕ್ಕೆ ಕೊಲೆ ಆಗಿತ್ತು ಅಂತ FIR ಆಗಿರುತ್ತೆ. ಆದರೆ ಈಗ FIR ತನಿಖೆ ನಂತರ ಎಲ್ಲ ವಿಚಾರ ಬೆಳಕಿಗೆ ಬಂದಿದೆ. ಮೊಹರಂ ಟೈಮಲ್ಲಿ SC ಮತ್ತು ST ಮಧ್ಯೆ ಜಗಳ ಆಗಿರ್ತದೆ. ಅದನ್ನು ಇವನು ಮಧ್ಯಸ್ಥಿಕೆ ವಹಿಸಿ ಅದನ್ನು ಸಮಾನಗೊಳಿಸಿರ್ತಾನೆ. ಅದೊಂದು. ಮತ್ತು ಒಂದು 2-3 ತಿಂಗಳಿಂದ ಸಮೀರ್ ಮತ್ತು ಆರೋಪಿ ರಮೇಶ್ಗೂ ಏನೋ ಫ್ರಿಕ್ಷನ್ ಆಗಿರ್ತದೆ. ಅಲ್ಲೂ ಕೂಡ 3 ಜನ ಇಬ್ಬರಿಗೂ ಬುದ್ಧಿ ಹೇಳಿ ಸರಿ ಮಾಡಿ ಕಳಿಸಿರ್ತಾರೆ. ಇನ್ನೂ ಒಂದು ಆ್ಯಂಗಲ್ ಇದೆ, ಅವರಿಬ್ಬರ ಮಧ್ಯೆ ಒಂದು ಲವ್ಗೆ ಸಂಬಂಧಪಟ್ಟಂಥ ವಿಚಾರ ಅಂತ. 2-3 ಆ್ಯಂಗಲ್ ಈ ಥರ ಇದೆ. ಈ ನಿಟ್ಟಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡ್ಕೋತೀವಿ. ಕೇಸ್ ರಿಜಿಸ್ಟರ್ ಮಾಡಿ ಆರೋಪಿಗಳು ಕೂಡ ಅರೆಸ್ಟ್ ಮಾಡಿದ್ವಿ.